ಹಾಯ್ ಫ್ರೆಂಡ್, ಉದಯಪುರ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ರೆಸಾರ್ಟಿಂದ ಬೆಳಿಗ್ಗೆ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟದೆ ನಮ್ಮ ಬುಗ್ಗಿ ತರಿಸ್ಕೊಂಡು, ಎಲೆಕ್ಟ್ರಿಕ್ ಗಾಡಿ ಬುಗ್ಗಿ ಅಂದರೆ, ಅಲ್ಲಿಂದ ನಾವು ಬ್ರೇಕ್ಫಾಸ್ಟ್ಗೆ ಡೈರೆಕ್ಟ್ ಹೋದೋ. ಅಲ್ಲಿ ಬ್ರೇಕ್ಫಾಸ್ಟ್ ಬಂದ ತಕ್ಷಣ ನೋಡಿ, ಹಣ್ಣುಗಳು, ಎಲ್ಲ ಥರದ ಸೀಡ್ಸು ಎಲ್ಲ ಥರನೂ ಇಟ್ಟವ್ರೆ. ಯಾವ್ದು ಬೇಕಾದ್ರೆ ತಗೋಬೋದು, ಅನ್ಲಿಮಿಟೆಡ್ಡು. ಯಾವ್ದು ತಿಂತೀರಿ, ಯಾವ್ದು ಬಿಡ್ತೀರಿ. ಒಂದೊಳ್ಳೆ ಎಲ್ಲ ಜ್ಯೂಸ್ ಇಟ್ಟವ್ರು ನೋಡಿ, ಕ್ಯಾರೆಟ್ ಜ್ಯೂಸ್ ಇಟ್ಟವ್ರೆ, ಮಿಲ್ಕ್ ಶೇಕ್ ಇಟ್ಟವ್ರೆ, ಕಲ್ಲಂಗಡಿ ಜ್ಯೂಸ್ ಇದೆ. ನಿಮ್ಗೆ ಯಾವ್ದು ಬೇಕು ತಗೊಂಡು ಇದು ಮಾಡ್ಬೋದು ನೋಡಿ. ತರಕಾರಿಗಳೆಲ್ಲ ಕಟ್ ಮಾಡಿಟ್ಟವ್ರೆ. ಒಂಚೂರು ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ 108 ಐಟಮ್ ಮಾಡ್ತಾರೆ. ಅಂದರೆ ಯಾವುದೇ 3 ಸ್ಟಾರು, 5 ಸ್ಟಾರು, 7 ಸ್ಟಾರ್ ಹೋಟೆಲ್ಗಳಲ್ಲಿ ಈ ಥರ ತಿಂಡಿ ವ್ಯವಸ್ಥೆ ಇದ್ದೇ ಇರುತ್ತೆ. ನಮ್ಗೆ ಬೇಕಾದ 4 ತಿನ್ಬೋದು. ಪೊಂಗಲ್ ರೆಡಿ ಮಾಡೋ ನೋಡಿ, ವಡೆ ಯಾರಿಗಿಷ್ಟ ನೋಡ್ಕೊಂಬಿಡಿ. ಈಗ ಎಲ್ಲ ಫೋಟೋ ವಿಡಿಯೋ ಎಲ್ಲನೂ ಮಾಡ್ಕೊಂಡದೆ ನೋಡಿ. ಇಡ್ಲಿ 2 ಥರ ತೋರಿಸ್ತೀನಿ ನೋಡಿ. ಇದೊಂದು ಹಸ್ರು ಕಾಳು, ನಮ್ಗೆ ಅಂಗನವಾಡಿಲಿ ಫಸ್ಟ್ ಕೊಡ್ತಿದ್ರು ನೋಡಿ. ಇದೊಂದು ಹಳದಿ ಕಲರ್ದು ಇಡ್ಲಿ, ಇನ್ನೊಂದು ಬಿಳಿ ಕಲರ್ ಇಡ್ಲಿ, 2 ಥರ ಚಟ್ನಿ, ಎಲ್ಲ ಥರದ್ದು ಇಟ್ಟಿದ್ರು. ಅಲ್ಲಿಂದ ಮುಂದೆ ಹೋದ ತಕ್ಷಣ ನೋಡಿ, ನಿಮ್ಗೆ ಯಾವ ಥರ ಕೇಕ್ಗಳು ಬೇಕು, ಡೋನಟ್ ಬೇಕು, ಎಲ್ಲ ಇದೆ. ಯಾವ್ದು ಬೇಕು ಅದನ್ನು ಹಾಕೊಂಡು ತಿನ್ಬೋದು. ನಾವು ಯಾವುದೇ ತಿಂಡಿ ಎಲ್ಲೇ ಹೋದ್ರೂ ನಮಗೆ ಬೇಕಾಗಿರೋ ಬ್ರೇಕ್ಫಾಸ್ಟ್ ಅಂತೂ ಅಲ್ಲ, ಅದೊಂದು ಅಡ್ಜಸ್ಟ್ ಆಗೋಲ್ಲ ನೋಡಿ. ಕೊನೆಗೆ 1-2 ಪೀಸು ಕಲ್ಲಂಗಡಿ, ಸೌತೆಕಾಯಿ, ಒಂದಷ್ಟು ಕಾಳು ತಿನ್ಕೊಂಡು ನಾವು ಹೊರಟಿದ್ದೆ ಒಂದೊಳ್ಳೆ ಕೃಷ್ಣನ ದೇವಸ್ಥಾನಕ್ಕೆ. ಈ ಕೃಷ್ಣ ದೇವಸ್ಥಾನದ ನೀವು ನೋಡಲೇಬೇಕಾದ ವಿಚಾರ ಏನಂತಂತಂದರೆ, ಈ ರಾಜಸ್ಥಾನದಿಂದ ಸುಮಾರು 48 ಕಿಲೋಮೀಟ್ರಲ್ಲಿ ಇದೆ. ಆದರೂ ಆ ಊರ ಹೆಸರೇ ನಾಥದ್ವಾರ ಅಂತ. ಈ ನಾಥದ್ವಾರ ಅನ್ನೋ ಊರಿಗೆ ಶ್ರೀಕೃಷ್ಣನ ದೇವಸ್ಥಾನ ತುಂಬ ದೊಡ್ಡದಾಗಿದೆ. ಆಮೇಲೆ ನಾವಿಲ್ಲಿ ಹೆಂಗೆ ಉಡುಪಿ ಕೃಷ್ಣನ ಮಠ ಇದೆಯೋ ಸೇಮ್ ಹೆಚ್ಚು ಕಡಿಮೆ ಹಾಗೇ ಇದೆ. ಇದು ನಮ್ಮಲ್ಲಿ ಶ್ರೀಕೃಷ್ಣ ಅಂತೀವಿ, ಅಲ್ಲಿ ಶ್ರೀನಾಥ್ಜಿ ಅಂತಾರೆ. ಶ್ರೀನಾಥ್ಜಿ ನೋಡ್ತಾ ಇದ್ದಿರಲ್ಲ, ಇದೇ ಫೋಟೋ. ಈ ಇತಿಹಾಸ ಏನಂತಂತಂದರೆ, 14ನೇ ಶತಮಾನದಲ್ಲಿ ವಿಗ್ರಹನ ಅಂದರೆ ಮಥುರಾದಲ್ಲಿ ಔರಂಗಜೇಬ್ನಿಂದ ರಕ್ಷಿಸಲು ಈ ರಾಜಸ್ಥಾನದಿಂದ ಇಲ್ಲಿಗೆ ತಗೊಂಬಂತಾರೆ. ಇಲ್ಲಿಗೆ ನಾಥ ದ್ವಾರಕ್ಕೆ. ಅಲ್ಲಿ ಏನಾಗುತ್ತೆ ಅಂದರೆ, ಎತ್ತಿನ ಗಾಡೀಲಿ ಬರಬೇಕಾದ್ರೆ ಆ ಚಕ್ರ ಸಿಕ್ಕಾಕೊಂಡ್ಬಿಡುತ್ತಂತೆ. ಆ ಎತ್ತಿನ ಗಾಡಿಯಿಂದ ಬರ್ಬೇಕಾದ್ರೆ ಚಕ್ರ ಸಿಕ್ಕಾಕೊಂಡ ತಕ್ಷಣ ಅಲ್ಲಿದ್ದವರು ತಗೊಬತ್ತಿರೋರು ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಇದೇ ಸುರಕ್ಷಿತ ಸ್ಥಳ ಅಂದ್ಬಿಟ್ಟದೆ. ಅಲ್ಲಿ ಆ ವಿಗ್ರಹನ ಇಟ್ಕೊಂಡು ಇವಾಗ ತುಂಬ ಚೆನ್ನಾಗಿ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಾಯಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ, ಈ ಕೃಷ್ಣನ ಪರಮ ಭಕ್ತರು ಈ ಅನಂತ್ ಅಂಬಾನಿ, ಅದಾನಿ ಅವ್ರಿಗೆ ಭಾರಿ ಫೇವರೆಟ್ ದೇವರು ಅಂತಂದರೆ ಇದು ಮಾಡ್ಬೋದು. ಆಮೇಲೆ ಈ ವಿಗ್ರಹ ಹೇಗಿದೆ ಅಂತಂದರೆ, ಈ ಗೋವರ್ಧನ ಬೆಟ್ಟ ಎತ್ಕೊಂಡಿರೋಂಗೆ ವಿಗ್ರಹ ಇರೋದು. ಆದರೆ ಒಳಗಡೆಗೆ ಫೋನು, ಮೊಬೈಲ್ ಯಾವುದು ಅಲೋ ಇರಲ್ಲ. ಎಲ್ಲವನ್ನು ತೆಗೆದು ಒಂದು ಇದಕ್ಕೆ ಹಾಕ್ಬಿಟ್ಟು ಹೋಗ್ಬೇಕು, ಅಂದರೆ ಹೊರಗಡೆ ಇಟ್ಬಿಟ್ಟು ಹೋಗ್ಬೇಕು. ಆದ್ದರಿಂದ ಹೊರಗಡೆ ಫೋಟೋಗಳು ಮಾತ್ರ ತೋರಿಸ್ತಾ ಇದ್ದೀವಿ. ನಿಮಗೂ ಒಳ್ಳೆಯದಾಗಲಿ. ಈ ದೇವಸ್ಥಾನ ತುಂಬ ಹಳೆಯದಾದ್ರೂ ತುಂಬ ಚೆನ್ನಾಗಿದೆ. ಅಲ್ಲಿ ಹೋಯ್ತು ಅಂತಂದರೆ ಆ ದೈವ ಭಕ್ತಿ ಅದಾಗಿದೆ ಅದೇ ಉಟ್ಕೊಳ್ಳುತ್ತೆ. ಆ ಸ್ಥಳ ಹಂಗೆ ಆಗಿಸ್ತು, ನಮ್ಮನ್ನು ಮೂಕ ವಿಸ್ಮಯ ಆದಂಗೆ ಆಗೋಯ್ತು. ಅದರಿಂದ ನಾವು ಒಂದಷ್ಟು ಫೋಟೋ ವಿಡಿಯೋ ಎಲ್ಲ ತೆಗೆದುಕೊಂಡು ಪುನಃ ಅಲ್ಲಿಂದ ಬಂದೋ. ಯಾರಾದರೂ ಹೋಗೋದಾದರೆ ದಯವಿಟ್ಟು ಒಂದು ಒಳ್ಳೆ ದೇವಸ್ಥಾನ ಹೋಗಿದ್ದು ಬನ್ನಿ. ನಾನು ಕೃಷ್ಣನ ನೋಡ್ದಂಗೆ ನೀವು ಸಹ ನೋಡ್ಕೊಂಬಿಡಿ. ಒಂದು ಒಳ್ಳೆ ಅದ್ದೂರಿ, ಇದು ಕೆತ್ತಿರೋದು ವಿಗ್ರಹ. ಇದು ದೇವಸ್ಥಾನದಿಂದ ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಸರ್ಕಲಲ್ಲಿ ಹಾಕವ್ರೆ. ತುಂಬ ಚೆನ್ನಾಗಿದೆ. ಇಂಥ ವಿಡಿಯೋಗಳಿಗೆ ನಮ್ಮನ್ನು ಬೆಂಬಲಿಸಿ ವೀಕ್ಷಿಸೋದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. See you again. ನಮಸ್ತೆ.